ಹಲ್ಲೆಲೂಯಾ. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯವನ್ನು ನೋಡೋಣ. 34ನೇ ಕೀರ್ತನೆ 5ನೇ ವಾಕ್ಯ. ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನ ಹೊಂದಿದರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಕೀರ್ತನೆಗಾರನು ಹೇಳುವ ಹಾಗೆ, ದೇವರನ್ನೇ ನಾವು ದೃಷ್ಟಿಸುತ್ತಾ ಇರುವಾಗ ಖಂಡಿತವಾಗಿಯೂ ನಾವು ಪ್ರಕಾಶವನ್ನ ಹೊಂದುವಂಥವರಾಗಿರುತ್ತೇವೆ. ನಮ್ಮ ಮುಖವು ಎಂದಿಗೂ ಲಜ್ಜೆಗೀಡಾಗುವುದೇ ಇಲ್ಲ. ಇದುವರೆಗೂ ನೀವು ಎಷ್ಟೇ ಅವಮಾನವನ್ನು ಅನುಭವಿಸಿರಬಹುದು, ಎಷ್ಟೇ ಸಂಕಷ್ಟಗಳನ್ನು ನೀವು ಅನುಭವಿಸಿರಬಹುದು. ನೀವು ಸಹಾಯ ಮಾಡಿದಂತಹ ಮನುಷ್ಯರ ಬಳಿಯಿಂದಲೇ ಅವಮಾನವನ್ನು, ತಿರಸ್ಕಾರವನ್ನು ನೀವು ಹೊಂದಿರಬಹುದು. ಆದರೆ ನೀವು ದೇವರನ್ನು ಎದುರು ನೋಡುವಾಗ ಖಂಡಿತವಾಗಿ ಆತ ನಿಮ್ಮ ಮುಖವನ್ನು ಎಂದಿಗೂ ಲಜ್ಜೆಗೀಡಾಗುವುದಕ್ಕೆ ಬಿಡುವುದಿಲ್ಲ. ಈ ಒಂದು ವಾಗ್ದಾನವನ್ನು ಇಟ್ಟು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರ ಸ್ವಾಮಿ. ಅಪ್ಪ, ಇನ್ನ ವಾಕ್ಯ ಹೇಳ್ತದೆ, ಆತನನ್ನೇ ದೃಷ್ಟಿಸಿದವರು ಪ್ರಕಾಶ ಹೊಂದಿದವರು ಎಂಬುದಾಗಿ ಹೊಂದುವರು, ಅವರ ಮುಖವು ಲಜ್ಜೆಗೀಡಾಗುವುದಿಲ್ಲ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ವಾಗ್ದಾನ ಮಾಡಿದೆಯಪ್ಪ. ಇದುವರೆಗೂ ಏಸಪ್ಪ, ಯಾವುದೇ ಕರ್ತನೆ ಅಪ್ಪ ಜನರಾಗಿರಬಹುದು, ಎಲ್ಲ ನನ್ನ ಸಹೋದರ ಸಹೋದರಿಯರು ಕರ್ತನೆ ಅವಮಾನಗಳನ್ನು ಅನುಭವಿಸಿ ಅದನ್ನು ಸಹಿಸಿ ದುಃಖದಲ್ಲಿ ಕಣ್ಣೀರಿನಲ್ಲಿ ಇದ್ದಿರಬಹುದು ಏಸಪ್ಪ. ಪ್ರತಿಯೊಬ್ಬೊಬ್ಬರ ಜೀವಿತಕ್ಕಾಗಿ ನಾನು ಪ್ರಾರ್ಥನೆ ಮಾಡ್ತಿದ್ದೇನೆ. ಅವರು ಮಾಡಿರುವಂತಹ ಕಾರ್ಯಗಳನ್ನು ಒಂದು ಬಾರಿ ನೀನು ಗಮನಿಸಿ ನೋಡು ಕರ್ತನೆ. ಅವರ ಜೀವಿತವನ್ನು ಮಾರ್ಪಡಿಸು ಕರ್ತನೆ. ಹೊಂದಿರುವಂಥ ಎಲ್ಲ ಅವಮಾನವನ್ನು ಮಾನವಾಗಿ ನೀನು ಮಾರ್ಪಡಿಸು ಕರ್ತನೆ, ಗೌರವವಾಗಿ ಮಾರ್ಪಡಿಸು ಕರ್ತನೆ. ಇನ್ನು ವಾಕ್ಯವು ಹೇಳಿದ ರೀತಿಯಲ್ಲಿ ಎಂದಿಗೂ ಅವರ ಮುಖವು ಲಜ್ಜೆಗೀಡಾಗದಂತೆ ನೀವು ಕಾದು ಕಾಪಾಡಿ ರಕ್ಷಿಸಿ ಗೌರವದಿಂದ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಕರ್ತನೆ. ಆಮೇನ್.